ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್, DCET 2026 ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಗಿದೆ. ನಿಮಗೆ ಒಂದು ಡೌಟ್ ಇರುತ್ತೆ, ಗುರು ನನಗೆ ಮಾಕ್ ಅಲಾಟ್ಮೆಂಟ್ನಲ್ಲಿ ಯಾವುದೇ ಕಾಲೇಜ್ ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕು ಅಂತ ಈ ಒಂದು ಡೌಟ್ ಇರುತ್ತೆ. ಒಂದು ಸ್ವಲ್ಪ ಜನಕ್ಕೆ ಯಾವುದೇ ಕಾಲೇಜಸ್ ಸಹ ಸಿಕ್ಕಿಲ್ಲ, ಅವ್ರಿಗಂತೂ ಈ ಒಂದು ಡೌಟ್ ಇದ್ದೇ ಇರುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ಅದನ್ನ ನಿಮಗೆ ಕ್ಲಿಯರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗೈಸ್ ಮಾಕ್ ಅಲಾಟ್ಮೆಂಟ್ ಅಲ್ಲಿ ನಿಮಗೆ ಕಾಲೇಜ್ ಯಾಕಪ್ಪ ಸಿಕ್ಕಿರಲ್ಲ ಅಂದ್ರೆ ಒಂದು ರೀಸನ್, ನೀವು ಜಾಸ್ತಿ ಕಾಲೇಜಸ್ನ ಹಾಕಿರಲ್ಲ. ನೀವು ಇವಾಗ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಇದೆಯಲ್ಲ ಗುರು, ಅದನ್ನ ನೋಡ್ಕೊಂಡೆ ನಿಮ್ಮ ರ್ಯಾಂಕಿಂಗಿಗೆ ಹತ್ರ ಸ್ವಲ್ಪ ಯಾವ್ಯಾವ ಕಾಲೇಜಸ್ ಇದೆ ಆ ಕಾಲೇಜ್ಗಳನ್ನ ಹಾಕ್ಲಿಕ್ಕೆ ಟ್ರೈ ಮಾಡಿ. ಇಲ್ಲಾಂದ್ರೆ ಸಿಗೋದು ಸಹ ಕಷ್ಟ ಆಗ್ತಾ ಹೋಗೋದೆ, ಸರಿನಾ? ನಿಮ್ಮ ರ್ಯಾಂಕಿಂಗ್ ಇರೋದಲ್ಲ ಗುರು, ಅದಕ್ಕೆ ಹತ್ರ ಯಾವ್ಯಾವ ಕಾಲೇಜಸ್ ಇರುತ್ತೆ ಅದೆಲ್ಲ ಕಾಲೇಜಸ್ನು ಹಾಕಿ. ಆಮೇಲೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಕಾಲೇಜಸ್ನ ಆ್ಯಡ್ ಮಾಡಿ, ಸರಿನಾ? ಅವಾಗ ನಿಮ್ಗೆ ಯಾವ್ದಾದ್ರು ಒಂದು ಕಾಲೇಜಲ್ಲಿ ಯಾವ್ದಾದ್ರು ಒಂದು ಕೋರ್ಸ್ ಸಿಕ್ಕೇ ಸಿಗುತ್ತೆ. ಇನ್ನೊಂದು ರೀಸನ್ ಏನಪ್ಪಾ ಅಂದ್ರೆ, ಗುರು ನೀವು ನಿಮ್ಮ ರ್ಯಾಂಕಿಂಗಿಗೆ ಅನುಗುಣವಾಗಿ ಹಾಕದೇನೆ ಹೆಂಗೆಂಗೋ ಹಾಕ್ಬಿಟ್ಟಿರ್ತೀರ, ಬರೀ ಫುಲ್ ಟಾಪ್ ಕಾಲೇಜಸ್ನೇ ಹಾಕಿರ್ತೀರ, ನನ್ಗೆ ಅಲ್ಲೇ ಬೇಕು ಅಂತ. ಆ ಥರ ಸಿಚುವೇಶನಲ್ಲೂ ಸಹ ಸಿಗೋ ಚಾನ್ಸಸ್ ಕಡಿಮೆ ಇರುತ್ತೆ ಗೈಸ್, ಆಯ್ತಾ? ಅದರಿಂದ ನಾನೇನಪ್ಪ ಹೇಳ್ತಿದ್ದೀನಿ ಅಂದರೆ, ಸಾಧ್ಯವಾದಷ್ಟು ಕಾಲೇಜಸ್ನ ಜಾಸ್ತಿ ಹಾಕಿ. ಒಂದ್ಸತಿ ಕಟ್ ಆಫ್ ನೋಡಿ ಮಾಕ್ ಅಲಾಟ್ಮೆಂಟು, ಅದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನೀವು ಹಾಕೊಂಡ್ರೆ ನಿಮ್ಗೆ ಯಾವ್ದಾದ್ರು ಒಂದು ಕಾಲೇಜ್ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.